ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಪೌರ ಕಾರ್ಮಿಕ ಮೃತಪಟ್ಟಿರುವ ಆರೋಪ ಕೇಳಿ ಬಂದಿದೆ. ಜೆಸಿ ರಸ್ತೆಯ ಟ್ರಸ್ಟ್ ವೆಲ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ 41 ವರ್ಷದ ಚಲಪತಿ ಮೃತಪಟ್ಟಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮೃತನ ಸಂಬಂಧಿಕರು ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನವೆಂಬರ್ 25ನೇ ತಾರೀಕು ಕೈಕಾಲು ನೋವು ಅಂತ ಪೌರ ಕಾರ್ಮಿಕ ಚಲಪತಿ ಟ್ರಸ್ಟ್ ವೆಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ತಪಾಸಣೆ ಮಾಡಿದ ವೈದ್ಯರು ಚಲಪತಿಗೆ ಇಂಜೆಕ್ಷನ್ ನೀಡಿದ್ದಾರೆ. ಇದರಿಂದ ನೋವು ಕಡಿಮೆಯಾಗದ ಕಾರಣ ಶಸ್ತ್ರಚಿಕಿತ್ಸೆ ಮಾಡಬೇಕು, 1,30,000 ರೂಪಾಯಿ ಪಾವತಿ ಮಾಡುವಂತೆ ಹೇಳಿದ್ರಂತೆ. ಈ ಪೈಕಿ 30,000 ಪಾವತಿ ಮಾಡಿದ್ದ ಚಲಪತಿ ಕುಟುಂಬಸ್ಥರು ಉಳಿದ ಹಣ ಕಟ್ಟಲು ಸಮಯಾವಕಾಶ ಕೇಳಿದ್ರಂತೆ. ಈ ನಡುವೆ ಮತ್ತೋರ್ವ ವೈದ್ಯರು ಒಟ್ಟು 4 ಲಕ್ಷ ಪಾವತಿ ಮಾಡಲು ಹೇಳಿದ್ರಂತೆ. ಹಣ ಕಟ್ಟಲು ವಿಳಂಬ ಆದ ಕಾರಣ ವೈದ್ಯರು ಸರಿಯಾದ ಸಮಯಕ್ಕೆ ಆಪರೇಷನ್ ಮಾಡದೆ ಕಾಲ ಹರಣ ಮಾಡಿದ್ದಾರೆ. ವೈದ್ಯರು ಕಾರಣ ಚಲಪತಿ ಮೃತಪಟ್ಟಿದ್ದಾನೆ ಅಂತ ಆರೋಪಿಸಿ ಚಲಪತಿ ಪತ್ನಿ ದೂರು ಕೊಟ್ಟಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಆಸ್ಪತ್ರೆ ಎದುರು ವೈದ್ಯರ ವಿರುದ್ಧ ಪ್ರತಿಭಟಿಸಿದ್ದಾರೆ. ಸೆಕೆಂಡ್ ಡೇ ಮಾರ್ನಿಂಗು MRI ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ಮೇಲೆ ಆಮೇಲೆ ನಮ್ಮನ್ನೆಲ್ಲ ಕರೀತಾರೆ. ಕರ್ಕೊಂಡೋದ್ಮೇಲೆ ಈ ಥರ ಪ್ರಾಬ್ಲಮ್ ಇದೆ, ಇಮ್ಮಿಡಿಯೇಟಾಗಿ ಅಲ್ಲಿರೋ ಪ್ಲೇಸಲ್ಲಿ ಇನ್ಫೆಕ್ಷನ್ ಆಗಿದೆ, ಆ ಇನ್ಫೆಕ್ಷನ್ ಆಗಿರೋದು ಪ್ಲೇಸ್ನ ತೆಗಿಬೇಕು, ಗ್ಯಾಸ್ ಗ್ಯಾಂಗ್ರೀನ್ನ ಅದನ್ನು ನಾವು ಓಪನ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋದನ್ನು ತಡಿಬೋದು ಅಂತ ಹೇಳಿದ್ರು. ಎಷ್ಟಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.